ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಸಮ್ಸ್ ಆಫ್ ಆಲ್ ದ ಕೋಫಿಷಿಯಂಟ್ಸ್ ಇನ್ ದ ಎಕ್ಸ್ಪೆನ್ಷನ್ ಆಫ್ ಎಕ್ಸ್ ಪ್ಲಸ್ ವೈ ಪವರ್ ಎನ್. ಈಗ ನೋಡಿ, ಈಗ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಅಲ್ವಾ. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ವೈ ಪ್ಲಸ್ 3xy ಸ್ಕ್ವೇರ್. ನೋಡಿ, ಇದರದ್ದು ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಸಮ್ ಆಫ್ ದ ಆಲ್ ದ ಕೋಫಿಷಿಯಂಟ್ಸ್, ಎಲ್ಲ ಕೋಫಿಷಿಯಂಟ್ಸು ಎಕ್ಸ್ ವೈದು ಮತ್ತು ಎಕ್ಸ್ದು ವೈದು ಅಥವಾ ಎಕ್ಸ್ ಸ್ಕ್ವೇರ್ದು ಎಕ್ಸ್ ವೈ ಸ್ಕ್ವೇರ್ದು ಆ ಥರ ಎಲ್ಲ ಸಮ್ ಆಫ್ ಆಲ್ ದ ಕೋಫಿಷಿಯಂಟ್ಸ್ in the expansion of x plus y whole power n. Hence, obtain the sum of all the coefficient in the expansion of x plus y power 10. ಇದ್ರದ್ದು ಕೋಫಿಷಿಯಂಟ್ ಫಸ್ಟ್ ಫೈಂಡ್ ಮಾಡಬೇಕು, ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ n. ಆಮೇಲೆ ಇದರಿಂದ ಇದನ್ನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಹಿಂಗೆ ಫೈಂಡ್ ಮಾಡೋದು ಯಾವ ಥರ ನೋಡಿ. ವಿ ಹ್ಯಾವ್, ಇದು ಜನರಲ್ ಫಾರ್ಮುಲಾ. ಎಕ್ಸ್ ಪ್ಲಸ್ ವೈ ಪವರ್ n ಇಂದು ಸಮೇಷನ್ ಫಾರ್ಮಲ್ಲಿ ಬರೆದಿರೋದು. ಸಮೇಷನ್ ಆಫ್ r0 to n ಸಿ ಆರ್ ಎಕ್ಸ್ ಪವರ್ ಆರ್ ವೈ ಪವರ್ n ಮೈನಸ್ ಆರ್. ಈಗೇನು ಮಾಡಬೇಕು ನೀವು, ನಿಮಗೆ ಕೋಫಿಷಿಯಂಟ್ ಆಫ್ ಜ್ಞಾಪಕ ಇಟ್ಕೊಳ್ಳಿ. ಏನು ಬೇಕು ಅಂದರೆ ಕೋಫಿಷಿಯಂಟ್ಸ್ ಆಫ್ ಎಕ್ಸ್ ವೈ, ಎಕ್ಸು ಮತ್ತು ವೈದು ಕೋಫಿಷಿಯಂಟ್ಸ್ ಎಲ್ಲದೂ ಬೇಕು. ಮತ್ತು ಅದರದ್ದು ಆ್ಯಡ್ ಮಾಡಿದ್ರೆ ಏನು ಬರಬೇಕು ಅಂತ ಬೇಕು ಅಂದರೆ ಎಕ್ಸ್ ಜಾಗದಲ್ಲಿ 1 ಹಾಕ್ಕೋಬೇಕು, ವೈ ಜಾಗದಲ್ಲಿ 1 ಹಾಕ್ಕೋಬೇಕು. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 1. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಪವರ್ 10 ಸಿಗುತ್ತೆ, ಅರ್ಥ ಆಗ್ತಿದೆಯಾ? ಮತ್ತು ಎಕ್ಸ್ ಪವರ್ 9 ವೈನೂ ಸಿಗುತ್ತೆ, ಅದೇ ಥರ ವೈ ಪವರ್ 9 ಎಕ್ಸು ಸಿಗುತ್ತೆ. ಎಲ್ಲನೂ ಕೋಫಿಷಿಯಂಟ್ಸು ಸಿಗುತ್ತೆ. ಆಮೇಲೆ ಅದರದ್ದು ಅಡಿಷನ್ ಮಾಡಬೇಕಷ್ಟೆ. ಈಗೇನು ಮಾಡಬೇಕು, ಅದು ಸಿಗಬೇಕು ಅಂದರೆ ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ 1 ಹಾಕ್ಕೋಬೇಕು. ಇಲ್ಲಿ ನೋಡಿ ಏನಾಗುತ್ತೆ, ಇದು 1 ಪ್ಲಸ್ 1 ಹೋಲ್ ಪವರ್ n ಈಸ್ ಈಕ್ವಲ್ ಟು ಸಮೇಷನ್ ಆಫ್ r0 to n ಸಿ ಆರ್. ಇಲ್ಲಿ ಎಕ್ಸ್ ಎಲ್ಲಿ ಇರುತ್ತೆ ಅಲ್ಲಿ 1 ಮತ್ತು ವೈ ಇರೋ ಕಡೆ 1. ಏನಾಯಿತು? 2 ಪವರ್ n ಈಸ್ ಈಕ್ವಲ್ ಟು ಸಮೇಷನ್ ಆಫ್ r0 to n ಸಿ ಆರ್. ಅಂದರೆ 1 ಪವರ್ ಎನಿಥಿಂಗ್ ಈಸ್ 1, 1 ಪವರ್ ಎನಿಥಿಂಗ್ ಈಸ್ 1, 1 ಇಂಟು 1 1 ಆಗುತ್ತೆ ಇದು. ಆಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಎನ್ ಸಿ ಆರ್ ಈಸ್ ಈಕ್ವಲ್ ಟು 2 ಪವರ್ n. ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕೀಗ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಆರ್ ಜಾಗದಲ್ಲಿ 0 ಹಾಕ್ಕೋಬೇಕು. ಎನ್ ಸಿ 0 ಪ್ಲಸ್ ಎನ್ ಸಿ 1 ಪ್ಲಸ್ ಎನ್ ಸಿ 2. ಆರ್ ಜಾಗದಲ್ಲಿ ನೋಡಿ n1 n0 n1 n2 ಪ್ಲಸ್ ಡಾಟ್ 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 ಎಲ್ಲಿಗೆ ನಿಲ್ಲಿಸಬೇಕು, 0 ಇಂದ ಹಿಡಿದು 6 n ಬರೋ ಗಂಟ n ಈಸ್ ಈಕ್ವಲ್ ಟು 2 ಪವರ್ n. ಅರ್ಥ ಆಗ್ತಿದೆಯಾ? ಅಂದರೆ ನಾವು ಇದಕ್ಕೇನಂತೀವಿ, ಕೋಫಿಷಿಯಂಟ್ಸ್ ಸಮ್ ಆಫ್ ದ ಕೋಫಿಷಿಯಂಟ್ಸ್ ಅಂತೀವಿ. ಅದರದ್ದು ಆನ್ಸರ್ ಏನು? 2 ಪವರ್ n. ದೇರ್ ಫೋರ್ the sum of all the coefficients in the expansion of x plus y power n is 2 power n. ಅಷ್ಟೇ. ನಿಮಗೆ ಸಮ್ ಆಫ್ ಆಲ್ ದ ಕೋಫಿಷಿಯಂಟ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎಂದು ಸಮ್ ಬೇಕು ಅಂದರೆ ಅದರದ್ದು ಆನ್ಸರ್ 2 ಪವರ್ n. ಈಗ ನೋಡಿ, ಹೆನ್ಸ್ obtain the sum of all the coefficients in the expansion of x plus y whole power 10 ಬೇಕು. ಅದಕ್ಕೆ ನೋಡಿ ಆನ್ಸರು. therefore the sum of all the coefficients ನೋಡಿ, ಇದೆಲ್ಲ ಎನ್ ಸಿ 0 ಎನ್ ಸಿ 1 ಎಲ್ಲ ಕೋಫಿಷಿಯಂಟ್ಸು. ಗೊತ್ತಾಗ್ತಿದೆಯಾ? ಇದರದ್ದು ಸಮ್ ಆನ್ಸರ್ ಏನು? ಡೈರೆಕ್ಟ್ 2 ಪವರ್ n ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್, ಈಗ ಕೇಳಿರೋದೇನು, ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ 10 ಈಸ್. ಈಗ ನೋಡಿ, ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎಂದು ಸಮ್ ಏನು? 2 ಪವರ್ n. ಅದೇ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ 10 ಅಂದರೆ ಎನ್ ಜಾಗದಲ್ಲಿ 10 ಹಾಕಿದ್ರೆ 2 ಪವರ್ 10. 2 ಪವರ್ 10 ಅಂದರೆ ಎಷ್ಟು?
ಅಥವಾ 2 ಪವರ್ 10 ಬರೆದ್ರು ನಡೆಯುತ್ತೆ. 2 ಪವರ್ 10 1020 ಸಮ್ ಬಂದು ನೀವು x ಪ್ಲಸ್ ವೈ ಹೋಲ್ ಪವರ್ 10 ಎಲ್ಲ ಕೋಪ್ಷನ್ಸ್ದು ಸಮ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 1024 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. Find the sum of all the coefficients in the expansion of x plus y whole power n. Hence obtain the sum of all the coefficients in the expansion of x plus y whole power 10 ಅಂತ ಹೇಳ್ತಾರೆ. We have x plus y whole power n is equal to summation of r0 to n ncr x power y power n minus r ಬರ್ಕೊಳ್ಳಿ. ಆಮೇಲೆ ಇಲ್ಲಿ x ಜಾಗದಲ್ಲಿ 1 y ಜಾಗದಲ್ಲಿ 1 ತಗೊಳ್ಳಿ. 1 plus 1 whole power n is equal to summation of r0 to n ncr 1 power r 1 power n minus r. 1 plus 1 2 ಆಗುತ್ತೆ. 2 power n is equal to summation of r0 to n ncr ಹೋಗುತ್ತೆ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಈಗ ಎಕ್ಸ್ಪ್ಯಾಂಡ್ ಮಾಡಿ. ಫಸ್ಟ್ 0 ಹಾಕಿ, ಆಮೇಲೆ 1 ಹಾಕಿ, ಅಪ್ ಟು n ಗಂಟ ಆ್ಯಡ್ ಮಾಡಿ. ಆನ್ಸರ್ 2 power n ಬರುತ್ತೆ. Therefore the sum of all the coefficients in the expansion of x plus y whole power n is 2 power n ಅಂತ ಬರೀರಿ. The sum of all the coefficients in the expansion x plus y whole power 10 is 2 power 10. 2 power 10 ಅಂದರೆ 1024 ಆಗುತ್ತೆ. Thank you. Please like, share and subscribe.